ಹಂದಿ ಬರ್ಬೇಡ್ರಿ. ಇದೊಂದು ಏನಪ್ಪಾ ಅಂದ್ರೆ ಇದು ಹಂದಿ ಅದ ಮಾಧ್ಯಮರು ಗೊತ್ತಾಗಲಿ. ಈ ಹಂದಿ ಏನಪ್ಪಾ ಅಂದ್ರೆ ಬಡವರು ಅಕ್ಕಿ ಕಾಳು ಮಾಡಿ ತಿಂದು ಹಂದಿ ತರ ಆಗ್ಯದ. ಅದಕ್ಕೆ ಇದಕ್ಕೆ ನಾವು ಏನಪ್ಪಾ ಅಂದ್ರೆ ಹುಂಡಿ ಮಾಡಿದೆವು. ಯಾಕಂದ್ರೆ ಇದು ಹೊಲಸದ, ಇದ್ರಿಗೆ ಯಾವ ಒಂದು ಹೊಲಸಿರೋಂಥ ಪ್ರಾಣಿಗೆ ಯಾರು ನಾವು ನಿರ್ಲಕ್ಷ್ಯ ಅದ್ರ ಬಗ್ಗೆ ನಾವು ಗಮನ ಕೊಡಲ್ಲ. ಅದಕ್ಕೆ ಈ ತರ ಈ ಒಂದು ಹಂದಿ ಮಾಡಿದ್ದೇವೆ. ಇದು ಅದಕ್ಕೆ ನಾವು ಯಾವುದೂ ಗಮನ ಕೊಡಲ್ಲ. ಇನ್ನೊಂದೇನಪ್ಪಾ ಅಂದ್ರ ಎನ್ ರವಿಕುಮಾರ್ ಇದೊಂದು ಹುಚ್ಚ ಕತ್ತಿ ಅಂತ ಕಿರ್ತದ ಹುಚ್ಚ. ಇದು ಒಂದು ಬಿಜೆಪಿ ಏಜೆಂಟ್, ಇದು ಒಂದು RSS ಏಜೆಂಟ್ ಆಗಿ ಇದು ಕೆಲಸ ಮಾಡ್ತದ. ಇದು ಹಿಂದೆ ಏನಪ್ಪಾ ಅಂದ್ರ ಒಂದು ಕೂಲಿ ಸಮಾಜ, ಕಬ್ಬಲಿಗೆ ಸಮಾಜ ಮತ್ತಂದ್ರ ಎಷ್ಟಿಗೆ ಸೇರ್ಪಡೆ ಮಾಡ್ತೀನಿ ಅಂತ ಒಂದು ಸುಳ್ಳು ಭರವಸೆ ಪುಂಗಿ ಓದಿ 2018ರಿಂದ 19ರವರೆಗ ಏನೋ ಒಂದು ಲೋಕಸಭಾ ಚುನಾವಣೆ ಇತ್ತು. 2019 ಚುನಾವಣೆಯಲ್ಲಿ ಈ ಪುಂಗಿದಾಸ ಒಂದು ವರ್ಷ ಪುಂಗಿ ಬಿಗಿದಿ ಕೂಲಿ ಸಮಾಜಕ್ಕೆ ಏನಪ್ಪಾ ಅಂದ್ರ ಒಂದು ಭರವಸೆ ಕೊಟ್ಟಿ ಹೋದಂತ ವ್ಯಕ್ತಿ. ಈ ವ್ಯಕ್ತಿ ಇನ್ನೂ ಅದ್ರ ಬಗ್ಗೆ ಒಂದು ಚುಟುಕು ಮಾತಾಡಲ್ಲ. ಇದು ನಾಯಿ ಹಂಗೆ ಇದು ಕತ್ತಿ ಇಲ್ಲಿ ಬಂದು ಹೇಳ್ತಾ ಇರ್ತದ. ಈ ಕತ್ತಿ ಬಗ್ಗೆ ಗಮನ ಕೊಟ್ಟಂತ ಏನು ಕೂಲಿ ಸಮಾಜದ ಅದು ಹಾಗೆ ಅದೇ ತರ ಇನ್ನೂ ಹಿಂದುಳಿದ. ಅದಕ್ಕೆ ಈ ಕತ್ತಿಗೆ ಏನಪ್ಪಾ ಅಂದ್ರ ಇನ್ನೊಂದು ಸಲ ಈ ನಿಮ್ಮ ಕೂಲಿ ಸಮಾಜಕ್ಕ ಇರುವಂತ ಒಂದು ತಾಲೂಕ್ ಇರ್ಬೋದು, ಜಿಲ್ಲೆ ಇರ್ಬೋದು, ಈ ಕತ್ತಿ ಬಂತಪ್ಪ ಅಂದ್ರ ಇದಕ್ಕೆ ಜಾಡ್ಸ ಒದ್ದು ಕಳ್ಸಿರಿ. ಯಾಕಂದ್ರೆ ಇದು ಪುಂಗಿ ಬಿದ್ದಿತ್ತು, ಊದಿ 2018-19 ಪುಂಗಿ ಊದಿತ್ತು. ಎಷ್ಟಿಗೆ ಸಮಾಜಕ್ಕೆ ಕೂಲಿ ಸಮಾಜ ಮತ್ತು ಕಬಲಿ ಸಮಾಜ ಏನು ಎಷ್ಟಿಗೆ ಸೇರಿಸಿ ಅಂತ ಹೇಳಿತ್ತು. ಅದು ಯಾಕಂದ್ರೆ ಇನ್ನೂ ಭರವಸೆ ನೀನು ಕೊಟ್ಟ ಭರವಸೆ ಏನಾಯ್ತಪ್ಪ ಪುಂಗಿದಾಸ ಅಂತ ಈ ಕತ್ತಿ ಒಂದು ಬೆರಿ ಕೊಡ್ಬೇಕು ಇನ್ನೊಂದ್ಸಲ ಬಂದ್ರಂತ ಈ ಇದೊಂದು ವಿಷಯ, ಈ ಒಂದು ಸಬ್ಜೆಕ್ಟ್ ಕತ್ತಿ ನಾವು ತೋರಿಸೋ ಚಿತ್ರ. ಇನ್ನೊಂದೇನಪ್ಪಾ ಅಂದ್ರ ನಾಯಿ. ಇದು ಯಾವ ನಾಯಿಯಪ್ಪ ಅಂದ್ರೆ ಇದು RSS BJP ಇದು ನಾಯಿ. ಇದು ಏನಪ್ಪಾ ಅಂದ್ರೆ ನಮ್ಮ ಸಮುದಾಯ ವಿರುದ್ಧದ ಇದು ನಾಯಿ. ಯಾಕಂದ್ರ ಯಾವ್ದೊಂದು ನಮ್ಮ ಭಾರತ ದೇಶದಲ್ಲಿ ಒಂದು ಸಂವಿಧಾನ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ದೇನು ಗ್ರಂಥ ಅಂತ ಸಂವಿಧಾನ ಅಂತದ. ಆ ಸಂವಿಧಾನ ಬಗ್ಗೆ RSS BJP ಯಾವಾಗೂ ಒಂದು ವಿರೋಧ ವ್ಯಕ್ತಪಡಿಸ್ತದ. ಅಂತ ಒಂದು ನಮ್ಮ ಸಮಾಜದಲ್ಲಿ ಹುಟ್ಟಿ ಇದೊಂದು ಈ ಒಂದು ನಾಯಿ ನಮ್ಮ ಸಮಾಜ ಅನ್ನ ತಿಂದು ನಮ್ಮ ಸಮಾಜದಲ್ಲಿ ಅಧಿಕಾರ ಪಡ್ಕೊಂಡು ನಮ್ಮ ಸಮಾಜದಲ್ಲಿ ಬೆಳೆದಿರುವಂತ ಈ ನಾಯಿ ಇದು ನಿಯತಿರಲ್ಲ ನಾಯಿ. ಇವತ್ತೇನಪ್ಪಾ ಅಂದ್ರ ನಮ್ಮ ಸಮಾಜ ವಿರೋಧ ಇದು ಎದ್ದು ಕಟ್ಟಿ ಇದಕ್ಕೆ ನಾಯಿಗೆ ಚೂ ಬಿಟ್ರೆ ಇದಕ್ಕೆ ಬೊಗಳ್ತದ. ಅದಕ್ಕೆ ಇದಕ್ಕೆ ನಾಯಿ ಸ್ಥಾನ ಕೊಟ್ಟಿದ್ದೇವೆ. ಅದು ನಿಮ್ಮ ಮುಖಾಂತರ ಗೊತ್ತಾಗಲಿ.